ಹಲೋ ಗಾಯ್ಸ್, ವೆಲ್ಕಮ್ ಟು ಅ ಚಾನೆಲ್ ಸಿಂಗಲ್ಸ್ ಸೂತ್ರ. ಸೊ ಇವತ್ತು ನಮ್ಮ ಟಾಪಿಕ್ ಏನಂದರೆ, ನಮ್ಮ ಎಲ್ಲ ಹುಡುಗರಿಗೂ ಈ ಒಂದು ಸಣ್ಣ ಆಸೆ ಇರುತ್ತೆ. ನಾನು ಇಷ್ಟಪಡ್ತಿರೋ ಹುಡುಗಿ ಯಾವಾಗಲೂ ನನ್ನ ಬಗ್ಗೆನೇ ಥಿಂಕ್ ಮಾಡ್ತಾ ಇರಬೇಕು, ಯೋಚನೆ ಮಾಡ್ತಿರ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೊ ಈ ಥರ ನೀವು ಇಷ್ಟಪಡ್ತಿರೋ ಹುಡುಗಿ ನೀವು ಏನೇನೆಲ್ಲ ಮಾಡಿದ್ರೆ ಅವ್ರು ಬರೀ ನಿಮ್ಮ ಬಗ್ಗೆ ಮಾತ್ರ 24 ಅವರ್ ನಾನ್ ಸ್ಟಾಪಾಗಿ ಥಿಂಕ್ ಮಾಡ್ತಾ ಇರ್ತಾರೆ ಅನ್ನೋದ್ರ ಬಗ್ಗೆನೇ ನಾವು ಈ ವಿಡಿಯೋದಲ್ಲಿ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋದಲ್ಲಿ ಹೇಳೋಕ್ಕೋಗೋ ಟ್ರಿಕ್ಸ್ನ ನೋಡೋಕ್ಕಿಂತ ಮುಂಚೆ ನೀವು ಸೈಕಾಲಜಿಕಲ್ ಆಗಿ ಈ ಒಂದು ಕಾನ್ಸೆಪ್ಟ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅದೇನಂದ್ರೆ, ಫಾರ್ ಎಕ್ಸಾಂಪಲ್, ನೀವು ಚಿಕ್ಕ ವಯಸ್ಸಲ್ಲಿ ಯಾವುದೋ ಒಂದು ವಸ್ತುಗೆ ತುಂಬಾ ಆಸೆ ಪಟ್ಟಿರ್ತೀರ. ಫಾರ್ ಎಕ್ಸಾಂಪಲ್, ನಾವು ಸೈಕಲ್ನೇ ತಗೊಳ್ಳೋಣ. ಸೊ ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಸೈಕಲ್ನ ಕೊಡಿಸೋ ತನಕ ನೀವು ಯಾವಾಗಲೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ತುಂಬಾ ಥಿಂಕ್ ಮಾಡ್ಕೊಂಡಿದ್ದಿರ್ತೀರ. ಸೊ ಒನ್ಸ್ ಅವರು ಆ ಸೈಕಲ್ನ ಕೊಡಿಸಿದ್ದಾದ್ಮೇಲೆ ನಿಮಗೆ ಫಸ್ಟ್ ಆ 1 ವೀಕು ಆ ಸೈಕಲ್ನ ಓಡಿಸೋದೇ ಒಂದು ದೊಡ್ಡ ಕೆಲಸವಾಗಿದ್ದಿರುತ್ತೆ. ಸೊ ಆ ಸೈಕಲ್ನ ಯಾವಾಗಲೂ ವಾಶ್ ಮಾಡ್ಕೊಂಡು ಒರೆಸ್ಕೊಂಡು ತುಂಬಾ ನೀಟಾಗಿ ಇಟ್ಕೊಂಡಿರ್ತೀರ. ಸೊ ಅದಾದ್ಮೇಲೆ ನೆಕ್ಸ್ಟ್ 1 ಮಂತಲ್ಲಿ ನಿಮ್ಗೆ ಯಾವಾಗೆಲ್ಲ ಆಸೆ ಆಗುತ್ತೋ ಅವಾಗೆಲ್ಲ ಆ ಸೈಕಲ್ನ ತಗೊಂಡು ಓಡಿಸ್ತಾ ಇರ್ತೀರ, ಮತ್ತೆ ಅದನ್ನ ಕ್ಲೀನ್ ಕೂಡ ಮಾಡ್ತಾ ಇರ್ತೀರಾ. ಸೊ ಅದಾದ್ಮೇಲೆ ನೆಕ್ಸ್ಟ್ 1 ಮಂತಲ್ಲಿ ನೀವು ಆ ಸೈಕಲ್ನ ಜಾಸ್ತಿ ಕೇರೆ ಮಾಡೋಕ್ಕೋಗಲ್ಲ, ಅದ್ರ ಬಗ್ಗೆ ಯೋಚನೆನೂ ಮಾಡಲ್ಲ. ನಿಮ್ಗೇನೋ ಕೆಲಸ ಬಂದಿದೆ, ಎಲ್ಲೋ ಆಚೆ ಹೋಗ್ಬೇಕು ಅನ್ಬೇಕಾದ್ರೆ ಮಾತ್ರ ಆ ಸೈಕಲ್ನ ತಗೊಂಡು ಓಡಿಸ್ತಾ ಇರ್ತೀರಾ, ಮತ್ತೆ ಅದನ್ನ ಅಷ್ಟು ಕ್ಲೀನ್ ಕೂಡ ಮಾಡಿರಲ್ಲ. ಸೊ ಇದೇ ಥರನೇ ಇದೇ ಕಾನ್ಸೆಪ್ಟೇ ಇಲ್ಲಿ ಹುಡುಗಿರ ಹತ್ರನೂ ವರ್ಕ್ ಆಗುತ್ತೆ. ಸೊ ನಾನು ಹೇಳಕ್ ಹೋಗ್ತಿರೋ ಟ್ರಿಕ್ಸಲ್ಲಿ ನೀವು ಈ ಕಾನ್ಸೆಪ್ಟ್ನ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಅವರು ನಿಮ್ಮ ಬಗ್ಗೆ ನಾನ್ ಸ್ಟಾಪ್ ಥಿಂಕ್ ಮಾಡ್ತಾನೆ ಇರ್ತಾರೆ. ಸೊ ಅದೆಂಗಂತ ಇವಾಗ ನೋಡೋಣ. ಸೊ ಒಂದು ವಸ್ತು ನಿಮಗೆ ಸಿಗೋ ತನಕ ಆ ವಸ್ತುಗಿರೋ ವ್ಯಾಲ್ಯೂ ಮತ್ತು ಡಿಮ್ಯಾಂಡ್ ಬಂದು ತುಂಬಾ ಜಾಸ್ತಿ ಆಗಿರುತ್ತೆ. ಬಟ್ ಒನ್ಸು ಆ ವಸ್ತು ನಿಮಗೆ ಸಿಕ್ಕಿದ್ದಾದ್ಮೇಲೆ ಒಂದು ಸ್ವಲ್ಪ ದಿನಗಳು ಹೋಗ್ತಾ ಇದ್ದಂಗೆ ಆ ವಸ್ತು ಮೇಲೆ ನೀವು ಇಟ್ಟಿರೋ ಡಿಮ್ಯಾಂಡ್ ಬಂದು ತುಂಬಾ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದಕ್ಕೆ ಮೇನ್ ರೀಸನ್ ಏನಂತ ನೋಡಿದ್ರೆ, ಆ ವಸ್ತು ಯಾವಾಗಲೂ 24 ಅವರ್ ನಿಮಗೆ ಅವೈಲೇಬಲ್ ಆಗಿ ಇರಬೇಕಾದ್ರೆ ನೀವು ಅದ್ರ ಮೇಲೆ ಇಟ್ಟಿರೋ ವ್ಯಾಲ್ಯೂನ ಕಳ್ಕೊಂಡ್ಬಿಡ್ತೀರಾ, ಇಂಟ್ರೆಸ್ಟೇ ಇರಲ್ಲ. ಸೊ ಇದೇ ಥರನೇ ಹುಡುಗಿರ ಹತ್ರನೂ ನೀವು ಯಾವಾಗಲೂ 24 ಅವರ್ ಅವೈಲೇಬಲ್ ಆಗಿ ಇರಬೇಕಾದ್ರೆ ಅವ್ರಿಗೆ ನಿಮ್ಮ ಬಗ್ಗೆ ಥಿಂಕ್ ಮಾಡೋದಕ್ಕೆ ನೀವೊಂದು ಆಪರ್ಚುನಿಟಿನೇ ಕೊಡ್ತಾ ಇಲ್ಲ. ಯಾಕಂದರೆ ನೀವು 24 ಅವರ್ ಅವೈಲೇಬಲ್ ಆಗಿ ಇರಬೇಕಾದ್ರೆ ಅವ್ರಿಗೆ ನಿಮ್ಮ ವ್ಯಾಲ್ಯೂ ಏನಂತಾನೆ ಅರ್ಥ ಆಗಲ್ಲ. ಇದೇ ನೀವು ಸ್ವಲ್ಪ ಅವ್ರನ್ನ ದೂರ ಇಟ್ಕೊಂಡು ಅವಾಯ್ಡ್ ಮಾಡಿಕೊಂಡು ಸ್ವಲ್ಪ ಬ್ಯುಸಿಯಾಗಿರೋ ಥರ ತೋರಿಸ್ಕೋಬೇಕಾದ್ರೆ ಅವಾಗ ಅವ್ರಿಗೆ ನಿಮ್ಮ ವ್ಯಾಲ್ಯೂ ಏನು ಅಂತ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಮತ್ತು ನಿಮ್ಮ ಡಿಮ್ಯಾಂಡ್ ಕೂಡ ತುಂಬ ಜಾಸ್ತಿನೇ ಕ್ರಿಯೇಟ್ ಆಗುತ್ತೆ. ಸೊ ನೀವು ಈ ಕಾನ್ಸೆಪ್ಟ್ನ ಅಪ್ಲೈ ಮಾಡಿಕೊಂಡು ಎನಿ ಟೈಮ್ ಅವ್ರಿಗೆ ಅವೈಲೇಬಲ್ ಆಗಿಲ್ಲದೆ, ಎನಿ ಟೈಮ್ ಅವ್ರ ಜೊತೆ ಟೆಕ್ಸ್ಟ್ ಮಾಡ್ಕೊಂಡಿಲ್ಲದೆ, ಒಂದು ಸಣ್ಣ ಪುಟ್ಟ ಅವಾಯ್ಡ್ನ ಮಾಡಿಕೊಂಡು ನೀವೊಂದು ಸ್ವಲ್ಪ ಬ್ಯುಸಿಯಾಗಿರೋ ಥರ ತೋರಿಸ್ಕೋಬೇಕಾದ್ರೆ ಖಂಡಿತವಾಗ್ಲೂ ಅವರು ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಾರೆ, ಮತ್ತು ನಿಮ್ಮ ಬಗ್ಗೆ ತುಂಬಾ ಥಿಂಕ್ ಕೂಡ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೌ ಸೆಕೆಂಡ್ ಒನ್, ಸರ್ಪ್ರೈಸಸ್. ಸೊ ಸರ್ಪ್ರೈಸಸ್ನ ಇಷ್ಟಪಡ್ತಿರೋ ಹುಡುಗಿರು ಈ ಪ್ರಪಂಚದಲ್ಲೇ ಇರಲ್ಲ. ಸೊ ನೀವು ಇಷ್ಟಪಡ್ತಿರೋ ಹುಡುಗಿಗಾಗಲಿ ಅಥವಾ ಕ್ರಶ್ಗಾಗಲಿ ಅವ್ರಿಗೆ ಗೊತ್ತಾಗ್ದಂಗೆ ಅವ್ರು ಇಷ್ಟಪಡ್ತಿರೋ ವಸ್ತುನ ಸರ್ಪ್ರೈಸಿಂಗ್ ಆಗಿ ಗಿಫ್ಟಾಗಿ ಮಾಡಬೇಕಾದ್ರೆ ಅದನ್ನು ಅವರು ನೋಡಬೇಕಾದ್ರೆ ಖಂಡಿತವಾಗ್ಲೂ ಆ ಮೂಮೆಂಟ್ ಬಂದು ತುಂಬಾ ಸ್ಪೆಷಲ್ ಆಗಿ ಮೆಮೊರಬಲ್ ಆಗಿರುತ್ತೆ. ಸೊ ಅವರು ಯಾವಾಗೆಲ್ಲ ನಿಮ್ಮ ಗಿಫ್ಟ್ನ ನೋಡ್ತಾರೋ ಅವಾಗೆಲ್ಲ ಖಂಡಿತವಾಗ್ಲೂ ಅವ್ರು ನಿಮ್ಮ ಬಗ್ಗೆ ಥಿಂಕ್ ಮಾಡೇ ಮಾಡ್ತಾರೆ. ಸೊ ನೀವು ನಿಮ್ಮ ಕ್ರಶ್ಗೆ ಅಥವಾ ಒಂದು ಸೈಡಾಗಿ ಲವ್ ಮಾಡ್ತಿರೋ ಹುಡುಗಿಗೆ ಯಾವಾಗಲೂ ಒಂದು ಮಿಸ್ಸಿಂಗ್ ಫೀಲ್ನ ಕೊಡಬೇಕು, ಅಥವಾ ಯಾವಾಗಲೂ ಅವ್ರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇರಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಅವ್ರಿಗೆ ಯಾವಾಗವಾಗ ಸರ್ಪ್ರೈಸಸ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡಿ. ದಟ್ಸ್ ಆಲ್ ಗೈಸ್. ಸೊ ನಾನು ಹೇಳಿರೋ ಈ 2 ವಿಷಯಗಳನ್ನ ಫಾಲೋ ಮಾಡಿ ನೋಡಿ. ಖಂಡಿತವಾಗ್ಲೂ ನೀವು ಇಷ್ಟಪಡ್ತಿರೋ ಹುಡುಗಿ ಯಾವತ್ತೂ ನಿಮ್ಮನ್ನ ಮರೆಯೋಕೆ ಹೋಗಲ್ಲ, ಮತ್ತು ಯಾವಾಗಲೂ ನಿಮ್ಮ ಬಗ್ಗೆನೇ ಥಿಂಕ್ ಮಾಡ್ತಾ ಇರ್ತಾರೆ. ಸೊ ಅಷ್ಟೇ, ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ನಿಮಗೆ ನೆಕ್ಸ್ಟ್ ಯಾವ ಟಾಪಿಕಲ್ಲಿ ನಾನು ವೀಡಿಯೋನ ಮಾಡಬೇಕು ಅನ್ನೋದನ್ನ ಕಮೆಂಟ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡಿ. ಸಿ ಯು.